ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಮಾಧ್ಯಮಗಳ ಮುಂದೆ ಮದ್ಯದ ಬೆರಳನ್ನ ತೋರಿಸಿದ್ದ ಬಗ್ಗೆ ಆತನ ಅಭಿಮಾನಿಗಳಲ್ಲೂ ಅದಕ್ಕೂ ಕೂಡ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾನೆ. ಮದ್ಯದ ಬೆರಳು ತೋರಿಸಿಲ್ಲ ಅಂತ ಪೊರ್ಕಿ ಫ್ಯಾನ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹರಿಬಿಡ್ತಾ ಇರುವಂಥದ್ದು. ಡಿವಾಸ್ ಮಾಡಿದ್ದು ವಿಘ್ನಹರ ಮುದ್ರೆ ಅಂತೆ. ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕೊಂಡು ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಮತ್ತೆ ನೋಡಿ, ಯಾವ ದಿಕ್ಕಿಗೆ ಮುಖ ಮಾಡಿ ನಗಬೇಕೋ ಗೊತ್ತಾಗ್ತಾ ಇಲ್ಲ ಈ ದರ್ಶನ್ ಅಭಿಮಾನಿಗಳ ಪಡಿಪಾಟಲನ್ನ. ಎಲ್ಲರೂ ಅಲ್ಲ, ಕೆಲವೊಬ್ರು ಈ ರೀತಿ ವರ್ತನೆ. ಮಾಧ್ಯಮಗಳ ಕ್ಯಾಮರಾಗಳಿಗೆ ನಿನ್ನೆ ಮಧ್ಯದ ಬೆರಳನ್ನು ತೋರಿಸಿ ಅಸಹ್ಯಕರವಾಗಿ ದರ್ಶನ್ ಸನ್ನೆ ಮಾಡಿರ್ತಾನೆ. ಈಗ ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತಾ ಇರುವಂಥದ್ದು. ಬಿಡಿ, ಕೊಲೆ ಮಾಡಿದ್ದಕ್ಕೇನೆ ಸಮಜಾಯಿಷಿ ಕೊಟ್ಟಿದ್ರಿ, ಇದೇನು ದೊಡ್ಡ ವಿಷಯ ಅಲ್ಲ. ಸದ್ಯಕ್ಕೆ ಈ ಒಂದು ಮದ್ಯದ ಬೆರಳು ತೋರಿಸಿದ್ದೇನಿದೆ ಆ ಒಂದು ಪ್ರಕರಣವನ್ನು ಇವರು ವಿಘ್ನಹರ ಮುದ್ರೆ ಅಂತ ಬಿಂಬಿಸ್ತಾ ಇರುವಂಥದ್ದು ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯಕ್ಕೆ ಇದೇ ರೀತಿಯ ಈ ದೃಶ್ಯ ಏನಿದೆ ನಿನ್ನೆ, ಇದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದಕ್ಕೂ ಕೂಡ ಸಮಜಾಯಿಷಿ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಅವರು ಈ ಪರಿಸ್ಥಿತಿಗೆ ಬರೋದಕ್ಕೆ, ಜೈಲಿಗೆ ಹೋಗೋದಕ್ಕೆ ಕೆಲ ಹುಚ್ಚು ಅಭಿಮಾನಿಗಳೇ ಕಾರಣ ಅಂತ ಹೇಳ್ಬೋದು. ಜೈಲಿಗೆ ಹೋಗಿ ಜೈಲಿಗೆ ಕಳುಹಿಸುವಂಥದ್ದು, ಯಾರೇ ಒಬ್ಬ ಅಪರಾಧಿ ಆಗಿರಬಹುದು ಅಥವಾ ಆರೋಪಿ ಆಗಿರಬಹುದು, ಅವರನ್ನು ಜೈಲಿಗೆ ಕಳುಹಿಸುವಂಥದ್ದು ಯಾಕಂತಂದರೆ ಮನಪರಿವರ್ತನೆಯಾಗಿ ಅಲ್ಲಿಂದ ಬರಲಿ ಅಂತ. ಆದರೆ ದರ್ಶನ್ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದು, ಅದು ವಿಘ್ನಹರ ಮುದ್ರೆ ಅಂತ ಅವರ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಾಕ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಫ್ಯಾನ್ಸ್ಗಳು ಎಲ್ಲಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ತೋರಿಸ್ಗಿರಿಸಿರ ಮತ್ತೆ ವಿಘ್ನಹರ ಮುದ್ರೆ ಅಂತ, ಧರ್ಮದಟ್ ಪಕ್ಕ ಬೀಳುತ್ತೆ ನಿಮಗೆ. ಸದ್ಯಕ್ಕೆ ಈ ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಫೋಟೋ ಪಕ್ಕದ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಬೇರೆ ಬೇರೆ ಅಂದರೆ ಈ ವಿಘ್ನಹರ ಮುದ್ರೆ ಮಾಡೋದಕ್ಕೂ ಕೂಡ ಕೆಲವೊಂದು ಸಮಯ ಅಂತ ಇರುತ್ತೆ. ಅದು ಬೆಳಗಿನ ಸಂದರ್ಭದಲ್ಲಿ, ಯಾರೇ ಮನೆಯಿಂದ ಹೊರಗಡೆ ಹೋಗಬೇಕಾದಂತಹ ಸಂದರ್ಭದಲ್ಲಾಗಿರಬಹುದು, ಅಥವಾ ಯಾವುದೇ ಕೋರ್ಟ್ ಕಚೇರಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಆಗಬಹುದು, ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ನನಗೆ ವಿಘ್ನ ಬರಬಾರ್ದಪ್ಪ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು. ಇದು ವಿಘ್ನಹರ ಮುದ್ರ ಅನ್ನೋದು ದರ್ಶನ್ಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಆದರೆ ಆತನ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ನಮ್ಮ ಬಾಸು ವಿಘ್ನಹರ ಮುದ್ರೆ ಮಾಡಿದರು ಅಂತ. ನಿನ್ನೆ ಕೆಲವೊಬ್ರು ಹೇಳ್ತಾ ಇದ್ರು ನಮ್ಮ ಬಾಸಿಗೆ ಕೈ ನೋವಾಗ್ಬಿಟ್ಟಿದೆ, ಅದಕ್ಕೆ ಆ ಥರ ಇಟ್ಕೊಂಡಿದ್ದಾರೆ. ಏನಾದರೂ ವಿಘ್ನಹರ ಮುದ್ರೆ ಮಾಡಿದರು ಅಂತಂದರೆ ಆ ಮಧ್ಯದ ಬೆರಳು ದರ್ಶನ್ಗೆ ರಿವರ್ಸ್ ಆಗಲಿ. ಯಾಕಂತಂದರೆ ಅವರು ಒಳಿತಿಗೋಸ್ಕರ ಅವ್ರು ಮಾಡ್ಕೊಂಡಿದ್ದಾರಲ್ವಾ, ಮಾಧ್ಯಮಗಳಿಗೆ ತೋರಿಸಿಲ್ಲ. ಸದ್ಯಕ್ಕೆ ಅವರ ಫ್ಯಾನ್ಗಳೇ ಹೇಳುವಂತೆ ಅದು ವಿಘ್ನಹರ ಮುದ್ರೆ ಆಗಿದ್ದರೆ ಆ ಮಧ್ಯದ ಬೆರಳು ದರ್ಶನ್ಗೆ. ಸದ್ಯಕ್ಕೆ ಈ ಒಂದು ವಿಡಿಯೋ ಏನಿದೆ, ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಮತ್ತೊಂದು ಕಡೆ ಆತನ ಫ್ಯಾನ್ಗಳೇನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕ್ಕೊಂಡಿದ್ದಾರಲ್ಲ ಆ ಪೋಸ್ಟ್ನು ಕೂಡ ನೋಡ್ತಾ ಇದ್ವಿ. ನಿಜವಾಗ್ಲೂ ಕೂಡ ಎಲ್ಲ ವಿಷಯಕ್ಕೂ ಕೂಡ ಸಮಜಾಯಿಷಿ ಕೊಡೋದು, ಎಲ್ಲ ವಿಷಯಕ್ಕೂ ನಮ್ಮ ಬಾಸ್ ಮಾಡಿದ್ದೆ ಸರಿ ಅನ್ನೋದು, ಎಲ್ಲ ವಿಷಯಕ್ಕೂ ನಾವಿದ್ದೀವಿ ಅನ್ನೋದು, ಈ ರೀತಿ ಮಾಡ್ಕೊಂಡು ಹೋದರೆ ಉದ್ಧಾರ. ಜೈಲಿಂದ ಬಂದ ಮೇಲಾದ್ರೂ ಕೂಡ ಹೀಗಾಗಿನೇ ಅವರಿಗೆ ಬೇಲ್ಗೂ ಕೂಡ ಇನ್ನೂ ಸರಿಯಾಗಿ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ನೋಡ್ತಾ ಇದ್ದಾರೆ ಚಾರ್ಜ್ ಶೀಟ್ನಲ್ಲಿ ಕೆಲವೊಂದು ಅಂಶಗಳಿದೆ, ಅವನ್ನ ಉಲ್ಲೇಖ ಮಾಡಬಾರ್ದು. ಆದರೆ ಸದ್ಯಕ್ಕೆ ಬೇಲ್ಗೂ ಕೂಡ ಓಡಾಡೋದು, ಬೇಲ್ಗೆ ಅರ್ಜಿ ಹಾಕಬೇಕು, ಬೇಲನ್ನು ಪಡೆದು ಹೊರಗಡೆ ಬರಬೇಕು, ಹೊಸ ಮನುಷ್ಯ ಆಗಬೇಕು. ಅನೇಕ ಜನ ಮಾತನಾಡ್ತಾ ಇದ್ರು, ಸ್ವಲ್ಪ ಜನ ಹಾಗೆ ಹೇಗೆ ಒಳ್ಳೆಯರಾಗ್ತಾರೆ ಅಂತ ದರ್ಶನ. ಆದರೆ ಈ ರೀತಿ ಸನ್ನೆ ಮಾಡಿದ್ದಾರೆ. ಅವರು ಫ್ಯಾನ್ಸ್ ಅದನ್ನು ಸಮಜಾಯಿಸಿ ಕೊಡ್ತಾ ಇರುವಂಥದ್ದು. ನಿಜವಾಗ್ಲೂ ನಗೆ ಪಾಟೀಲಿನ ಫ್ಯಾನ್ಸ್ ಇವರು. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಅಲ್ಲೊಂದು ಮರ ಇರುತ್ತೆ. ಆ ಮರ ಬರೋವರೆಗೂ ಕೂಡ ವಿಘ್ನಹರ ಮುದ್ರೆ ದರ್ಶನಿಗೆ ಗೊತ್ತಿರೋದಿಲ್ಲ. ಆದರೆ ಆ ಮರದ ಕೆಳಗಡೆ ಬಂದ ತಕ್ಷಣ ದರ್ಶನಿಗೆ ಜ್ಞಾನೋದಯ ಆಗಿಬಿಡುತ್ತೆ, ವಿಘ್ನಹರ ಮುದ್ರೆ ನಾನು ಮಾಡಬೇಕು ಅಂತ. ವಿಘ್ನಹರ ಮುದ್ರೆನ ಅಲ್ಲಿಗೆ ಹಾಕ್ಕೊಂಡು ಬರೋದಂತೆ. ಅಲ್ಲಿ ಮೀಡಿಯಾ ಕ್ಯಾಮ್ರಾಗಳಿದಾವಲ್ಲ, ಅವ್ರ ಮುಂದೆ ವಿಘ್ನಹರ ಮುದ್ರೆ ಮಾಡೋದೀತ. ಸದ್ಯಕ್ಕೆ ಇದನ್ನೇ ಸಮಜಾಯಿಸಿ ಕೊಡ್ತಾ ಇದ್ದಾರೆ ಅವರ ಫ್ಯಾನ್ಸು ಸೋಷಿಯಲ್ ಮೀಡಿಯಾದಲ್ಲಿ. ನೋಡ್ಬೇಕು ಇವ್ರದ್ದು, ಅಬ್ಬಾ ಎಂತೆಂತಕ್ಕೆ ಸಪೋರ್ಟ್ ಮಾಡ್ತಾರಪ್ಪ ಇವರು. ಸದ್ಯಕ್ಕೆ ನೋಡೋಣ ಮತ್ತೆ ದರ್ಶನ್ ಏನಾದರೂ ಈ ರೀತಿ ವರ್ತನೆ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಮಜಾಯಿಸಿ ಕೊಡ್ತಾರೆ ಅಂತ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.